ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಮೋ ಟಿಪ್ಸ್ ಕನ್ನಡ. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂದರೆ, MS ವರ್ಡ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ ಒಟ್ಟಿಗೆ ಹೇಗೆ ಟೈಪ್ ಮಾಡೋದು ಮತ್ತು ವರ್ಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು MS ವರ್ಡ್ನ ಓಪನ್ ಮಾಡಿ ನುಡಿನ ಡೈರೆಕ್ಟ್ ಮಾಡ್ಕೊಳ್ಳಿ. ನುಡಿ ಡೈರೆಕ್ಟ್ ಮಾಡಾದ್ಮೇಲೆ ಫಾಂಟ್ಸ್ಗೆ ಹೋಗಿ ಒಣಜೂನ ಆಯ್ಕೆ ಮಾಡ್ಕೊಳ್ಳಿ. ಇವಾಗ ಕನ್ನಡದಲ್ಲಿ ನನ್ನ ಹೆಸರು ಪ್ರಮೋದ್ ಅಂತ ಟೈಪ್ ಮಾಡಿದ್ದೀನಿ ಅಲ್ವಾ. ನೆಕ್ಸ್ಟು ಫಾಂಟ್ಸ್ಗೆ ಹೋಗಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿ, ಅದೇನ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಬರಲ್ಲ. ನಾವು ಒಟ್ಟಿಗೆ ಇಂಗ್ಲೀಷು ಮತ್ತು ಕನ್ನಡನ ಹೇಗೆ ಟೈಪ್ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಲೆಫ್ಟಲ್ಲಿ ಆಫೀಸ್ ಬಟನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ವರ್ಡ್ ಆಪ್ಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕಸ್ಟಮೈಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಕಸ್ಟಮೈಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಲೆಫ್ಟಲ್ಲಿ ಅಲ್ಲಿ ನೀವು ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡು ಫುಲ್ಲು ಕೆಳಗಡೆ ಬನ್ನಿ. ಅಲ್ಲಿ ನಿಮ್ಮ ಫಾಂಟು ನುಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ Ctrl+1 ಅಂತ ಟೈಪ್ ಮಾಡಿ. ಅದರಿಂದ ಕೆಳಗಡೆ ಅಸೈನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಂಗ್ಲೀಷ್ ಟೈಪ್ ಮಾಡಬೇಕಲ್ವ, ಅದಕ್ಕೋಸ್ಕರ ನೆಕ್ಸ್ಟು ಇಂಗ್ಲೀಷ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಲಿಬರಿ ನೆಕ್ಸ್ಟ್ ಅದ್ರ ಕೆಳಗಡೆ Ctrl+2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಸೈನ್ ಕ್ಲೋಸ್ ಕೊಡಿ. ನೋಡಿ, ಇವಾಗ Ctrl+1 ಕ್ಲಿಕ್ ಮಾಡಿ. ನೋಡಿ, ಅಲ್ಲಿ ನೋಡಿ ಸೆಲೆಕ್ಟ್ ಆಗ್ತು. ನನ್ನ ಹೆಸರು ಪ್ರಮೋದ್, ಕನ್ನಡದಲ್ಲಿ ಈಗ ಟೈಪ್ ಮಾಡಿದೆ. ನೆಕ್ಸ್ಟು Ctrl+2 ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು. ನೋಡಿ, ಅಲ್ಲಿ ಕ್ಯಾಲಿಬರಿ ಸೆಲೆಕ್ಟ್ ಆಯಿತು. ನನ್ನ ಹೆಸರು ಪ್ರಮೋದ್, ಈಗ ಇಂಗ್ಲೀಷಲ್ಲಿ ಟೈಪ್ ಆಯಿತು. ಈ ಟ್ರಿಕ್ನ ಯೂಸ್ ಮಾಡ್ಕೊಂಡು ನೀವು ಏನಾದ್ರು ವರ್ಕ್ ಮಾಡಬೇಕಾದ್ರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಒಟ್ಟಿಗೆ ವರ್ಕ್ ಮಾಡ್ಬೋದು. ದಯಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.